ಎತ್ತಿನಹೊಳೆ ಯೋಜನೆ ಶುರುವಾಗಿ ಆಗಲೇ 12 ವರ್ಷ ಕಳೆಯಿತು. ಯೋಜನೆಗೆ ಸಾವಿರಾರು ಕೋಟಿಯನ್ನು ಖರ್ಚು ಮಾಡಲಾಗಿದೆ. ಬಟ್ ಯೋಜನೆ ನಿಜವಾಗ್ಲೂ ಬಯಲುಸೀಮೆ ಜಿಲ್ಲೆಗಳಿಗೆ ನೀರುಣಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಬಟ್ ಒಂದು ಕಡೆಯಿಂದ ಹೇಮಾವತಿ ಜಲಾಶಯಕ್ಕೆ ಈ ನೀರನ್ನು ತಿರುಗಿಸೋದ್ರ ಮೂಲಕ ನೀರನ್ನು ಪೋಲ್ ಮಾಡಲಾಗ್ತಾ ಇದೆ ಮತ್ತು ರೈತರ ಜಮೀನು ಎಲ್ಲವೂ ಕೂಡ ಸರ್ವನಾಶ ಆಗೋ ಹಂತಕ್ಕೆ ಬಂದು ತಲುಪಿದೆ ಅಂತ ಸಕಲೇಶಪುರ ಭಾಗದ ರೈತರು ಹೇಳ್ಕೊಳ್ತಾ ಇದ್ದಾರೆ. ಎತ್ತಿನಹೊಳೆ ಯೋಜನೆಯ ಅಧ್ವಾನ ಬ್ಲಂಡರ್ ಏನು ನೋಡ್ಕೊಂಡು ಬರೋಣ ಬನ್ನಿ. ಅರ್ಧಕ್ಕೆ ಸ್ಥಗಿತಗೊಂಡ ಎತ್ತಿನಹೊಳೆ ಹಂತ 2. ಹೇಮಾವತಿ ನದಿಗೆ ನೀರು ಹರಿಸಿ ಪೋಲು, ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ. ಎತ್ತಿನಹೊಳೆ ಯೋಜನೆಯ ಹಂತ 1ರ ಕಾಮಗಾರಿ ಮುಕ್ತಾಯಗೊಂಡಿದ್ದು, ಹಂತ 2ರ ಕಾಮಗಾರಿ ನಡೆಸಲು ಅರಣ್ಯ ಇಲಾಖೆ ಅಡ್ಡಿ ಹಿನ್ನೆಲೆ ನಾಲೆ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ಸ್ಥಗಿತಗೊಂಡಿದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಎಲ್ಲ ಚೆಕ್ ಡ್ಯಾಂಗಳು ಸಂಪೂರ್ಣ ಭರ್ತಿಯಾಗಿರುವುದರಿಂದ ದಿಕ್ಕು ತೋಚದೆ ಅಧಿಕಾರಿಗಳು ವ್ಯರ್ಥವಾಗಿ ನೀರನ್ನು ಹೇಮಾವತಿ ನದಿಗೆ ಹರಿಸುತ್ತಿದ್ದಾರೆ. ಸಾರ್ವಜನಿಕರಿಗೆ ಯಾವುದೇ ಮುನ್ನೆಚ್ಚರಿಕೆ ಹಾಗೂ ಮುನ್ಸೂಚನೆ ನೀಡದೆ ಏಕಾಏಕಿ 500ರಿಂದ 1,000 ಕ್ಯೂಸೆಕ್ ನೀರು ಬಿಡ್ತಾ ಇರೋದ್ರಿಂದ ಅಕ್ಕಪಕ್ಕದ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ಆಗ್ತಿದೆ. ಅಲ್ಲದೆ ರಸ್ತೆ ತಡೆಗೋಡೆಗೂ ಹಾನಿಯುಂಟಾಗಿದೆ. ಇದರಿಂದ ಸ್ಥಳೀಯ ಜನರು ತೀವ್ರ ಸಮಸ್ಯೆ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಹೋದ ತಿಂಗಳು 27ನೇ ತಾರೀಕು ಇದೇ ಥರ ಬಿಟ್ಟಿದ್ರು. ಈಗ ಕಂಟಿನ್ಯೂಸ್ ಆಗಿ ಈ ಥರ ಬಿಡ್ತಿದ್ದಾರೆ. ನಮ್ಮದು ಮುಂದೆ ಇಲ್ಲೇ ತೋಟ ಇರೋವಂಥದ್ದು. ನಮಗೆ ಕಂಪ್ಲೀಟಾಗಿ ಈ ನೀರು ಬಿಟ್ಟಿರೋದ್ರಿಂದ ರಸ್ತೆ ಸಂಪರ್ಕ ಕಡಿತಗೊಂಡು ನಮಗೆ ತೋಟಕ್ಕೆ ವ್ಯವಸಾಯದ ಆ್ಯಕ್ಟಿವಿಟಿಗಳಿಗೆ ಯಾವುದಕ್ಕೂ ಸಂಪರ್ಕವಿಲ್ಲದೆ ಇರೋ ಥರ ಆಗಿದೆ ಸರ್. ಎತ್ತಿನಹೊಳೆ ಅವ್ರ ಹತ್ರ ನಾವು ಮಾತಾಡಿದಾಗ ಇದು ನಮ್ಮದು ಆದೇಶ ಬಂದಿರೋದ್ರ ರೀತಿಯಲ್ಲಿ ನಾವು ಮಾಡ್ತಿದ್ದೀವಿ, ಇದಕ್ಕೆ ನಮ್ಮಲ್ಲಿ ಏನು ಬೇರೆ ಬಡ್ಜೆಟ್ ಆ ಥರ ಇಲ್ಲ, ನೀವು ಜಿಲ್ಲೆಯಲ್ಲಿ ಅಧಿಕಾರಿಗಳ ಹತ್ರ ಮಾತಾಡಿ ಅನ್ನೋ ಥರ ಹೇಳಿ ಅವರ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಆಚೆ ಬಂದಂಗೆ ನಮಗೆ ಬಂತು ಮಾಹಿತಿ. ಎತ್ತಿನಹೊಳೆ ಯೋಜನೆಯಿಂದ ಸಕಲೇಶಪುರ ತಾಲೂಕಿಗೆ ಯಾವ ರೀತಿಯಲ್ಲೂ ಉಪಯೋಗ ಇಲ್ಲದಿದ್ದರೂ ಸಹ ಇಲ್ಲಿನ ರೈತರು, ಕಾಫಿ ಬೆಳೆಗಾರರು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ಎತ್ತಿನಹೊಳೆ ಯೋಜನೆಗಾಗಿ ಬೆಟ್ಟ ಗುಡ್ಡಗಳನ್ನು ಬಗೆದು ಸಾವಿರಾರು ಮರಗಳನ್ನು ಕಡಿದು ಪಶ್ಚಿಮ ಘಟ್ಟ ಪರಿಸರಕ್ಕೆ ಅಪಾರ ಪ್ರಮಾಣದಲ್ಲಿ ಹಾನಿಯುಂಟು ಮಾಡಲಾಗಿದೆ. ಹಂತ 1ರ ಕಾಮಗಾರಿ ಪೂರ್ಣಗೊಂಡ ನಂತರ ಪ್ರಾಯೋಗಿಕ ಕಾರ್ಯ ನಡೆಸಿದ ವೇಳೆಯೂ ಪೈಪ್ಲೈನ್ ಒಡೆದು ಸಾಕಷ್ಟು ಸಮಸ್ಯೆ ಉಂಟಾಯಿತು. ಮಳೆ ಆರ್ಭಟಕ್ಕೆ ಪೈಪ್ಲೈನ್ ಸಮೀಪ ಹಾದು ಹೋಗಿರುವ ರಸ್ತೆಯೇ ಕೊಚ್ಚಿ ಹೋದ ಪರಿಣಾಮ ಇಂದಿಗೂ ಹಲವು ಗ್ರಾಮಗಳ ಜನರ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಅದೇ ಆತಂಕ ಈ ಬಾರಿಯೂ ಎದುರಾಗಿದೆ. ಈಗ ಅವರು ಬಿಡ್ತಾ ಇದ್ದಾರೆ, ಬಿಟ್ಟರು ನಮಗೇನು ಕುಡಿಯೋ ನೀರು ಅಲ್ಲಿ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಯಾರು ಅಭ್ಯಂತರ ಇಲ್ಲ. ಬಟ್ ರಸ್ತೆ ಹಾಳು ಮಾಡಿದ್ದಾರೆ. ನಮಗೆ ತರಿ ಜಮೀನಿಗೆ ಹೋಗಿ ಬೇಸಾಯ ಮಾಡೋಕ್ಕಾಗಲ್ಲ, ನಮಗೆ ದನ ಕರುಗಳು ಹೋಗೋಕ್ಕಲ್ಲ. ಇಲ್ಲೂ ತುಂಬ ಜಮೀನು ಇದೆ, ಇಲ್ಲಿ ಇದೇ ನಮಗೆ ಜಮೀನಿಗೆ ಹೋಗೋದೆಲ್ಲ ದಾರಿ ಎಲ್ಲ ಇದೇ ಜಾರಿ. ಈಗ ಒಂದು ದನ ಕರುಗಳು ಹೊಡ್ಕೋಕ್ಕಾಗಲ್ಲ ನಮಗೆ. ಆ ಥರ ಎಲ್ಲ ಹಾಳು ಮಾಡಿದ್ದಾರೆ. ಕಾಮಗಾರಿ ಕರೆಕ್ಟಾಗಿ ಒಳ್ಳೆ ರೀತಿ ಮಾಡಿಲ್ಲ, ಅದು ಬೇಕಾಬಿಟ್ಟಿ ಮಾಡಿದ್ದಾರೆ. ಈಗ ನೋಡಿ ಇಷ್ಟೆಲ್ಲ ನೀರು ಹೋಗ್ತಾಯಿದೆ, ಜಮೀನೆಲ್ಲ ಹಾಳಾಗ್ತಾ ಇದ್ದಾವೆ. ಈ ಸ್ವಂತ ರಿಕಾರ್ಡು ನಮ್ಮದು ಸಮೇತ ಜರ್ಕಾಣ್ತಾ ಇದೆ. ಈ ಮೊನ್ನೆ ಅಧಿಕಾರಿಗಳು ಬಂದಿದ್ದರು, MLA ಸಮೇತ ಬಂದಿದ್ದರು. ಅದು ಬಂದಾಗ ಪರಿಹಾರ ಕೊಡ್ತೀವಿ ಅಂದ್ರೆ ಏನು ಪರಿಹಾರ ಕೊಡ್ತಾರವರು? ಆಯಿತಾ, ಈಗ ರಸ್ತೆಗಳು ನಮಗೆ ತರಿ ಜಮೀನಿಗೆ ಹೋಗ್ಬೇಕು, ಗದ್ದೆಗೆ ಮಾಡಬೇಕು, ನಾಟಿ ಮಾಡಬೇಕು. ಈಗ ಎಲ್ಲಿ ಹೋಗೋದು ನಾವೀಗ? ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಕಾಮಗಾರಿ ಪೂರ್ಣಗೊಳ್ಳದಿದ್ದರೂ ತರಾತುರಿಯಲ್ಲಿ 7 ಚೆಕ್ ಡ್ಯಾಂಗಳನ್ನು 2024 ಸೆಪ್ಟೆಂಬರ್ 7ರಂದು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು. 1 ವರ್ಷ ಕಳೆಯುತ್ತಾ ಬಂದರು. ಇದುವರೆಗೂ ನಾಲೆ ನಿರ್ಮಾಣ ಕಾಮಗಾರಿ ಮುಂದುವರೆದಿಲ್ಲ. ಆದರೆ ಮೋಟಾರ್ಗಳ ಕಾರ್ಯಕ್ಷಮತೆ ಪರೀಕ್ಷೆ ಮಾಡುವುದು ಹಾಗೂ ಸಂಗ್ರಹವಾಗುವ ನೀರನ್ನು ಮೇಲೆತ್ತುವುದು ಅಧಿಕಾರಿಗಳಿಗೆ ಅನಿವಾರ್ಯವಾಗಿದೆ. ಆದರೆ ಇದರಿಂದ ಅಮಾಯಕ ರೈತರು, ಕಾಫಿ ಬೆಳೆಗಾರರು ಇನ್ನಿಲ್ಲದ ಸಮಸ್ಯೆ ಅನುಭವಿಸುವಂತಾಗಿದೆ. ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.